ಅದು ಬ್ರಿಟಿಷರು ಭಾರತವನ್ನಾಳುತ್ತಿದ್ದ ಸಮಯ. ಕೋಲಾರ ಗೋಲ್ಡ್ಫೀಲ್ಡ್ನಲ್ಲಿ ಚಿನ್ನವನ್ನ ತೆಗೆದು ಕರಗಿಸಲು ವಿದ್ಯುತ್ತಿನ ಅವಶ್ಯಕತೆ ಇತ್ತು. ಹೀಗಾಗಿ ಬ್ರಿಟಿಷರ ಪರಿಕಲ್ಪನೆಯಿಂದ 1902ರಲ್ಲಿ ಶಿವನ ಸಮುದ್ರ ಜಲ ವಿದ್ಯುತ್ ರೂಪ ತಳೆಯಿತು. ಇಲ್ಲಿ ಉತ್ಪಾದನೆಯಾಗುತ್ತಿದ್ದ ವಿದ್ಯುತ್ ಬೆಂಗಳೂರು ಮಾರ್ಗವಾಗಿ 228 ಕಿಲೋಮೀಟರ್ ದೂರ ಕ್ರಮಿಸಿ ಕೆಜಿಎಫ್ ತಲುಪಿತು. ಹೀಗಾಗಿಯೇ ಬೆಂಗಳೂರು ಏಷ್ಯಾದಲ್ಲೇ ವಿದ್ಯುತೀಕರಣಗೊಂಡ ಮೊದಲ ನಗರವಾಯಿತು ಮತ್ತು ಕೆಜಿಎಫ್ ಎರಡನೇ ನಗರವಾಯಿತು. ನಂತರದ ದಿನಗಳಲ್ಲಿ ಆಗ ಅಂದರೆ 1937ರಲ್ಲಿ ಮೈಸೂರು ರಾಜರಾದ ಒಡೆಯರ ಪರಿಶ್ರಮದ ಫಲವಾಗಿ ಶಿಂಷಾ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಕಾರ್ಯಾರಂಭಿಸಿತು. ಮೈಸೂರಿಗೆ ವಿದ್ಯುತ್ ದೊರೆಯಿತು. ಹೀಗೆ ರಾಜ್ಯದಲ್ಲಿ ಆರಂಭವಾದ ವಿದ್ಯುತ್ ಪಯಣ ಇಂದು 10 ಹಲವು ಮೂಲಗಳಿಂದ ಉತ್ಪಾದಿಸಲಾಗುತ್ತಿದ್ದರೂ ಸಹ ಬೇಡಿಕೆ ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಬೇಡಿಕೆಯ ವಿದ್ಯುತ್ ಉತ್ಪಾದನೆ ಜೊತೆಗೆ ಗುಣಮಟ್ಟದ ವಿದ್ಯುತ್ ಹಾಗೂ ಕನಿಷ್ಠ ಪರಿಸರ ಹಾನಿ ಮೂಲಗಳಿಂದ ವಿದ್ಯುತ್ ಪಡೆದುಕೊಳ್ಳುವುದು ಇಂದಿನ ಅನಿವಾರ್ಯತೆ ಮತ್ತು ಸವಾಲಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಜಲ, ಅಣು, ಕಲ್ಲಿದ್ದಲನ್ನು ಸುಡುವ ಮೂಲಕ ಉತ್ಪಾದಿಸಲಾಗುವ ಥರ್ಮಲ್ ವಿದ್ಯುತ್, ಗಾಳಿಯಿಂದ ಉತ್ಪಾದಿಸುವ ವಿಂಡ್ ಮಿಲ್ ಹಾಗೂ ಸೂರ್ಯನ ಕಾಂತಿಯ ಮೂಲದ ಸೋಲಾರ್ ಇವು ವಿದ್ಯುತ್ ಉತ್ಪಾದನೆಯ ಪ್ರಮುಖ ಮಾರ್ಗಗಳಾಗಿದ್ದರೆ, ಈ ಪೈಕಿ ಗಾಳಿ ಮತ್ತು ಸೋಲಾರ್ ಮಾತ್ರ ಪರಿಸರ ಸ್ನೇಹಿ. ಪ್ರಸ್ತುತ ನಮ್ಮ ರಾಜ್ಯವು ಥರ್ಮಲ್ ವಿದ್ಯುತ್ತನ್ನು ಅವಲಂಬಿಸಿದೆ. ಕಲ್ಲಿದ್ದಲು ಗಣಿಗಾರಿಕೆ ಮತ್ತು ಕಲ್ಲಿದ್ದಲು ಉರಿಸಿ ವಿದ್ಯುತ್ ಉತ್ಪಾದಿಸುವುದು ಪರಿಸರಕ್ಕೆ ಮಾರಕ. ಜಲಾಶಯದಲ್ಲಿ ನೀರಿದ್ದರೆ ಮಾತ್ರ ಜಲವಿದ್ಯುತ್ ಉತ್ಪಾದನೆ ಸಾಧ್ಯ. ಬೇಸಿಗೆಯಲ್ಲಿ ನೀರಿನ ಕೊರತೆ ಜೊತೆಗೆ ವಿದ್ಯುತ್ ಕೊರತೆಯೂ ಎದುರಾಗುವುದು ಇದೇ ಕಾರಣಕ್ಕೆ. ವಿಂಡ್ ಮತ್ತು ಸೋಲಾರ್ ವಿದ್ಯುತ್ ಉತ್ಪಾದನೆ ಕೇವಲ ನಿರ್ದಿಷ್ಟ ಅವಧಿಯಲ್ಲಿ ಮಾತ್ರ ಸಾಧ್ಯ. ಹೀಗೆ ಎಲ್ಲಾ ರೀತಿಯ ಇಂಧನ ಉತ್ಪಾದನೆಗಳಿಗೆ ತನ್ನದೇ ಆದ ಇತಿಮಿತಿಗಳಿವೆ. ಪಂಪ್ ಸ್ಟೋರೇಜ್ ಪವರ್ ಪಿಎಸ್ಪಿ ಅಂದರೆ ನೀರನ್ನು ಸಂಗ್ರಹಿಸಿ ಮೇಲೆತ್ತಿ ಅದೇ ನೀರನ್ನು ಬೇಡಿಕೆಗೆ ಅನುಗುಣವಾಗಿ ಕೆಳಭಾಗಕ್ಕೆ ಹರಿಸುವ ಮೂಲಕ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯ ಕ್ರಮವಾಗಿದೆ. ಒಂದೇ ಮಾತಲ್ಲಿ ಹೇಳಬೇಕೆಂದರೆ ಪಂಪ್ ಸ್ಟೋರೇಜ್ ತಂತ್ರಜ್ಞಾನವನ್ನು ವಾಟರ್ ಬ್ಯಾಟರಿಗಳು ಎಂದೇ ಅರ್ಥೈಸಬಹುದಾಗಿದೆ. ಇದು ಜಗತ್ತಿಗೆ ಹೊಸದೇನಲ್ಲ. ಭಾರತ ಮಾತ್ರ ಇದರಿಂದ ದೂರವೇ ಉಳಿದಿತ್ತು. ಆದರೀಗ ಕಲ್ಲಿದ್ದಲು ಕೊರತೆ, ಉತ್ಪಾದನಾ ವೆಚ್ಚ, ಬೇಸಿಗೆ ಅವಧಿಯಲ್ಲಿ ಬೇಡಿಕೆಯಷ್ಟು ಪೂರೈಕೆ ಹೀಗೆ 10 ಹಲವು ಕಾರಣಗಳಿಂದ ಕೇಂದ್ರ ಸರ್ಕಾರವು ರಾಜ್ಯಗಳ ಮೂಲಕ ಪಿಎಸ್ಪಿಗಳನ್ನು ಆರಂಭಿಸುತ್ತಿದೆ. ಪಿಎಸ್ಪಿಗಳು ವಿದ್ಯುತ್ ಸಂಗ್ರಹಣೆ ಮತ್ತು ಉತ್ಪಾದನೆಯಲ್ಲಿ ದೇಶದ ಆತ್ಮನಿರ್ಭರತೆಯನ್ನು ಖಾತ್ರಿಪಡಿಸುತ್ತದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಪರಿಸರ ಸ್ನೇಹಿ, ಕಡಿಮೆ ವೆಚ್ಚದಲ್ಲಿ ವಿದ್ಯುತ್ ಸಂಗ್ರಹಿಸುವ ಮತ್ತು ತ್ವರಿತಗತಿಯಲ್ಲಿ ವಿದ್ಯುತ್ ಉತ್ಪಾದನೆ ಸಾಧ್ಯವಾಗಿಸಲು ಶರಾವತಿ ಕಣಿವೆಯಲ್ಲಿ ಪಿಎಸ್ಪಿ ಘಟಕಕ್ಕೆ ಮುಂದಾಗಿದೆ. ಅತ್ಯಲ್ಪ ಅರಣ್ಯ ಬಳಕೆ. ಶರಾವತಿ ಪಿಎಸ್ಪಿ ಮೂಲಕ ರಾಜ್ಯವು 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಮುಂದಡಿ ಇರಿಸಿದೆ. ಈ ಯೋಜನೆ ಜಾರಿಗೆ 54 ಹೆಕ್ಟೇರ್ ಅರಣ್ಯ ಪ್ರದೇಶವೂ ಸೇರಿದಂತೆ 143 ಹೆಕ್ಟೇರ್ ಪ್ರದೇಶವನ್ನು ಮಾತ್ರ ಬಳಕೆ ಮಾಡಲಾಗುತ್ತದೆ. ಈ ಪೈಕಿ 89 ಹೆಕ್ಟೇರ್ ಅರಣ್ಯೇತರ ಭೂಮಿಯಲ್ಲಿ 65 ಹೆಕ್ಟೇರ್ ಭೂಮಿಯನ್ನು ನಿರ್ಮಾಣ ಚಟುವಟಿಕೆಯ ನಂತರ ಹಿಂದಿರುಗಿಸುವ ನಿಯಮವನ್ನು ಹೊಂದಿದೆ ಎಂಬುದು ವಿಶೇಷ. ಹೀಗಾಗಿ ಈ ಪ್ರಮಾಣದ ವಿದ್ಯುತ್ ಯೋಜನೆಗೆ ಇಷ್ಟು ಕಡಿಮೆ ಭೂಮಿ ಬಳಕೆ ಮಾಡಿಕೊಳ್ಳುತ್ತಿರುವುದು ವಿಶ್ವದಲ್ಲೇ ಇದೇ ಮೊದಲು. ವನ್ಯಕ್ಕಿಲ್ಲ ಆಪತ್ತು. ಶರಾವತಿ ಅರಣ್ಯ ಪ್ರದೇಶವನ್ನು ದೃಷ್ಟಿಯಲ್ಲಿ ಇರಿಸಿಕೊಂಡು ಅತಿ ಕಡಿಮೆ ಅರಣ್ಯ ಪ್ರದೇಶ ಬಳಕೆ ಮೂಲಕ ಈ ವಿದ್ಯುತ್ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಯೋಜನೆಗೆ ಭೂಗತ ಟನಲ್ಗಳನ್ನು ನಿರ್ಮಿಸುವುದರಿಂದ ಮೇಲ್ಮೈ ಅರಣ್ಯ ಪ್ರದೇಶಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ಭೂಮಿಯ ಮೇಲ್ಮೈನಲ್ಲಿ ಅರಣ್ಯ ಎಂದಿನಂತೆಯೇ ಇರಲಿದೆ. ಇನ್ನು ಟನಲ್ ಪ್ರವೇಶಕ್ಕೆ ಮಾತ್ರ ಅರಣ್ಯ ಬಳಕೆ ಮಾಡಲಾಗುವುದು ಮತ್ತು ಕಾಮಗಾರಿ ಪೂರ್ಣಗೊಂಡ ನಂತರ ಟನಲ್ ಸುತ್ತಮುತ್ತ ಅರಣ್ಯ ಪ್ರದೇಶ ತಾನಾಗಿಯೇ ಪುನರ್ಸ್ಥಾಪನೆ ಆಗಲಿದೆ. ಇಂತಹ ವಿನ್ಯಾಸದಿಂದ ಯೋಜನೆ ಜಾರಿಗೆ ಕೇವಲ 54 ಹೆಕ್ಟೇರ್ ಅರಣ್ಯ ಮಾತ್ರ ಅಗತ್ಯವಿದೆ. ಮರಗಳ ಹನನಕ್ಕೂ ಇತಿಮಿತಿ. ಇನ್ನು ಶರಾವತಿ ಪಿಎಸ್ಪಿ ಜಲ ವಿದ್ಯುತ್ ಯೋಜನೆ ಜಾರಿ ವೇಳೆ ಮರಗಳ ಕಡಿತ ಪರಿಸರ ಪ್ರೇಮಿಗಳು ಮಾತ್ರವಲ್ಲ, ಎಲ್ಲರ ಆತಂಕಕ್ಕೆ ಕಾರಣವಾಗಿರುವ ವಿಷಯವಾಗಿದೆ. ಆದರೆ ರಾಜ್ಯದಲ್ಲಿನ ವಿದ್ಯುತ್ ಬೇಡಿಕೆಯನ್ನ ನೀಗಲು ನವೀಕರಿಸಬಹುದಾದ ಇಂಧನ ಉತ್ಪಾದಿಸಲು ಇದು ಒಂದೇ ಮಾರ್ಗ ಇರುವ ಕಾರಣ
ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕನಿಷ್ಠ ಅರಣ್ಯ ಬಳಕೆಯ ಇಂತಹ ಯೋಜನೆಗಳ ಜಾರಿಗೆ ಮುಂದಾಗಿದೆ. ಇನ್ನು ಶರಾವತಿ ಪಿಎಸ್ಪಿ ಜಾರಿ ವೇಳೆ ಪ್ರಸ್ತುತ ಇರುವ ರಸ್ತೆ ಅಗಲೀಕರಣವೂ ಸೇರಿದಂತೆ ಕಾಮಗಾರಿ ವೇಳೆ ಕನಿಷ್ಠ ಮರಗಳ ಕಡಿತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸಮಿತಿ ಸೂಚನೆ ನೀಡಿದೆ. ಹೀಗಾಗಿ ಇಲ್ಲಿ ಮರಗಳ ಹನನಕ್ಕೂ ಕಡಿವಾಣ ಹಾಕಲಾಗಿದೆ. 50 ವರ್ಷಕ್ಕೆ ಬೇಕು ಕೇವಲ 0.37 ಟಿಎಂಸಿ ನೀರು. ಈವರೆಗಿನ ಅಂದಾಜಿನ ಪ್ರಕಾರ ಪ್ರತಿ ವರ್ಷ ಲಿಂಗನಮಕ್ಕಿ ಜಲಾಶಯದಲ್ಲಿ 160ರಿಂದ 220 ಟಿಎಂಸಿ ನೀರು ಸಂಗ್ರಹವಾಗುತ್ತದೆ. ವಿದ್ಯುತ್ ಉತ್ಪಾದನೆ ನಂತರ ವಾರ್ಷಿಕ 160 ಟಿಎಂಸಿಗೂ ಅಧಿಕ ನೀರು ಸಮುದ್ರ ಸೇರುತ್ತದೆ. ಹೀಗಿರುವಾಗ ಶರಾವತಿ ಪಂಪ್ ಸ್ಟೋರೇಜ್ಗೆ ಆರಂಭದಲ್ಲಿ ಒಮ್ಮೆ ಮಾತ್ರ 0.37 ಟಿಎಂಸಿ ನೀರನ್ನು ತೆಗೆದುಕೊಳ್ಳಲಾಗುತ್ತದೆ. 160 ಟಿಎಂಸಿ ನೀರಿನಲ್ಲಿ 0.37 ಟಿಎಂಸಿ ನೀರನ್ನು 50 ವರ್ಷಗಳಿಗೆ ಒಮ್ಮೆ ಮಾತ್ರ ಪಡೆದುಕೊಳ್ಳುವುದರಿಂದ ಪಶ್ಚಿಮ ಘಟ್ಟ ಪರಿಸರದ ಮೇಲೆ ಪರಿಣಾಮ ಬೀರಲಿದೆ ಎಂಬುದು ಎಷ್ಟು ಸರಿ? ಪಂಪ್ ಸ್ಟೋರೇಜ್ಗೆ ಶರಾವತಿಯೇ ಏಕೆ? ರಾಜ್ಯದಲ್ಲಿ ಪಂಪ್ ಸ್ಟೋರೇಜ್ ಯೋಜನೆಗೆ ಶರಾವತಿಯೇ ಏಕೆ ಎಂಬ ಪ್ರಶ್ನೆಗಳನ್ನು ಎತ್ತಲಾಗುತ್ತಿದೆ. ಈ ಯೋಜನೆಗೆ ಕನಿಷ್ಠ ಪರಿಸರ ಹಾನಿಯೊಂದಿಗೆ ಜಾರಿ ಮಾಡಲು ಇಲ್ಲಿ ಮಾತ್ರ ಸಾಧ್ಯ. 1960ರಲ್ಲಿ ಆರಂಭವಾದ ಶರಾವತಿ ಹಾಗೂ 1989ರಲ್ಲಿ ಆರಂಭವಾದ ವರಾಹಿ ಜಲ ವಿದ್ಯುತ್ ಇಂದಿಗೂ ರಾಜ್ಯದ ಪ್ರಮುಖ ವಿದ್ಯುತ್ ಮೂಲಗಳಾಗಿವೆ. ಶರಾವತಿ ಮತ್ತು ವರಾಹಿ ಯೋಜನೆಗಳ ಜಾರಿಯಿಂದ ಪಶ್ಚಿಮ ಘಟ್ಟಗಳ ಪರಿಸರ ಹಾನಿಯಾಗಿಲ್ಲ ಮತ್ತು ಈವರೆಗೆ ಯೋಜನೆ ಜಾರಿಯಿಂದ ಎಲ್ಲಿಯೂ ಭೂಕುಸಿತವಾದ ಉದಾಹರಣೆಯೂ ಇಲ್ಲ ಎಂಬುದನ್ನು ಗಮನಿಸಬೇಕು. ಇಲ್ಲಿನ ಭೂಪ್ರದೇಶದ ಏರಿಳಿತ ಈ ಯೋಜನೆ ಜಾರಿಗೆ ಹೇಳಿ ಮಾಡಿಸಿದಂತಿರುವುದು ಮತ್ತು ಶರಾವತಿ ಪಿಎಸ್ಪಿ ಜಾರಿಗೆ ನೆರೆಹೊರೆ ರಾಜ್ಯಗಳ ಅನುಮತಿ ಬೇಕಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಯೋಜನೆ ಜಾರಿಗೆ ಈ ಪ್ರದೇಶವನ್ನು ಆಯ್ಕೆ ಮಾಡಿದೆ. ಈ ಯೋಜನೆಗೆ ಕೆಳಮಟ್ಟದಲ್ಲಿ ಗೇರುಸೊಪ್ಪ ಹಾಗೂ ಮೇಲ್ಮಟ್ಟದಲ್ಲಿ ತಳಕಳಲೆ ಜಲಾಶಯಗಳು ಈಗಾಗಲೇ ನಿರ್ಮಿತವಾಗಿದ್ದು 2 ಜಲಾಶಯಗಳನ್ನು 7 ಕಿಲೋಮೀಟರ್ ಸುರಂಗದ ಮುಖೇನ ಯಾಂತ್ರಿಕವಾಗಿ ಜೋಡಿಸಿ ರಿವರ್ಸಬಲ್ ಪಂಪ್ ಟರ್ಬೈನ್ ಮೂಲಕ ವಿದ್ಯುತ್ ಉತ್ಪಾದಿಸಲಾಗುತ್ತದೆ. ಹೀಗಾಗಿ ಕನಿಷ್ಠ ವೆಚ್ಚ ಮತ್ತು ಕನಿಷ್ಠ ಪ್ರದೇಶ ಬಳಕೆಯೊಂದಿಗೆ ಜಾರಿ ಮಾಡಲು ಇಲ್ಲಿ ಮಾತ್ರ ಸಾಧ್ಯ. ಹೀಗಾಗಿ ಈ ಪ್ರದೇಶವನ್ನು ಆಯ್ಕೆ ಮಾಡಲಾಗಿದೆ. ವನ್ಯಜೀವಿಗೆ ಮಾರಕವಲ್ಲ. ಅಪರೂಪದ ಕೋತಿಗಳಾಗಿರುವ ಸಿಂಗಲಿಕಗಳು ತಮಿಳುನಾಡು ಮತ್ತು ಕೇರಳದ ಪಶ್ಚಿಮ ಘಟ್ಟಗಳಲ್ಲೂ ಕಾಣಬಹುದು. ಇನ್ನು ಇದೇ ಅರಣ್ಯ ಪ್ರದೇಶದಲ್ಲಿ ಹೆದ್ದಾರಿ ನಿರ್ಮಿಸಲಾಗಿದ್ದು ಇದು ಸಿಂಗಲಿಕಗಳ ಪಯಣಕ್ಕೆ ತೊಡಕುಂಟು ಆಗಿಲ್ಲ. ಅರಣ್ಯ ಇಲಾಖೆ ಕೈಗೊಂಡ ಕ್ರಮಗಳಿಂದ ಸಿಂಗಲಿಕಗಳು ಪುನರ್ಸ್ಥಾಪನೆಗೊಂಡಿವೆ. ಈ ಯೋಜನೆ ಜಾರಿ ವೇಳೆ ಸಹ ಸಿಂಗಲಿಕಗಳ ಚಲನವಲನಕ್ಕೆ ತೊಂದರೆ ಆಗದಂತೆ ಕ್ರಮ ವಹಿಸಲು ಅರಣ್ಯ ಇಲಾಖೆ 10 ಹಲವು ನಿಬಂಧನೆಗಳನ್ನು ಹೇರಿದೆ. ಭೂಕುಸಿತದ ಚಿಂತೆಯೂ ಇಲ್ಲ. ಶರಾವತಿ ಪಿಎಸ್ಪಿ ಜಾರಿ ವೇಳೆ ಭೂಕುಸಿತದ ಚಿಂತೆಯೂ ಇಲ್ಲ. ಏಕೆಂದರೆ ಯೋಜನೆ ಜಾರಿಗಾಗಿ ನಿರ್ಮಿಸಲಾಗುವ ಟನಲ್ ಮತ್ತು ಪಂಪ್ ಹೌಸ್ ವಿದ್ಯುದ್ದಾಗಾರ ಭೂತಳದಲ್ಲಿ ತಲೆ ಎತ್ತಲಿವೆ. ಹೀಗೆ ಭೂತಳದಲ್ಲಿನ ನಿರ್ಮಾಣ ಪ್ರದೇಶವು ಗಟ್ಟಿ ಕಲ್ಲು ಅಂದರೆ ಹಾರ್ಡ್ ರಾಕ್ನಿಂದ ಕೂಡಿದೆ. ಇಲ್ಲಿ ಕಾಮಗಾರಿ ನಡೆಸುವುದರಿಂದ ಭೂಕುಸಿತ ಆಗುವ ಅಪಾಯ ಇಲ್ಲವೇ ಇಲ್ಲ ಎಂದು ಕೇಂದ್ರ ಭೂ ಸರ್ವೇಕ್ಷಣಾ ಇಲಾಖೆ ಪರೀಕ್ಷಿಸಿ ಯೋಜನೆ ಜಾರಿಗೆ ಅನುಮತಿಸಿದೆ. ರಾಜ್ಯಕ್ಕೆ ಮೋದಿ ಟಾರ್ಗೆಟ್. ಜಾಗತಿಕ ತಾಪಮಾನದಲ್ಲಿನ ಬದಲಾವಣೆ ಮತ್ತು ಅದರಿಂದಾಗುತ್ತಿರುವ ದುಷ್ಪರಿಣಾಮಗಳಿಂದ ಇಡೀ ವಿಶ್ವವೇ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯತ್ತ ಮುನ್ನುಗ್ಗುತ್ತಿದೆ. ಇದರ ಪರಿಣಾಮವೇ ಚೀನಾ ಇಂದು ಪಿಎಸ್ಪಿ ಮೂಲಕ 60,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುತ್ತಿದ್ದರೆ 2ನೇ ಸ್ಥಾನದಲ್ಲಿ ಜಪಾನ್ 32,000 ಮೆಗಾವ್ಯಾಟ್ ಮತ್ತು ಅಮೆರಿಕ 30,000 ಮೆಗಾವ್ಯಾಟ್ ಉತ್ಪಾದಿಸುತ್ತಿದೆ. ಪರಿಸರ ಸ್ನೇಹಿ ಎಂಬ ಕಾರಣಕ್ಕೆ ಇಡೀ ಜಗತ್ತೇ ಪಿಎಸ್ಪಿಗೆ ಮೊರೆ ಹೋಗಿದೆ. ಇದೇ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ 2032ರ ವೇಳೆಗೆ ದೇಶಾದ್ಯಂತ ಪಿಎಸ್ಪಿಗಳ ಮೂಲಕ 60,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿ ಹೊಂದಿದ್ದು, ಈ ಗುರಿ ಸಾಧಿಸುವ ನಿಟ್ಟಿನಲ್ಲಿ ರಾಜ್ಯಕ್ಕೂ ಪಿಎಸ್ಪಿ ಮೂಲಕ 8,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಟಾರ್ಗೆಟ್ ನೀಡಿದ್ದಾರೆ. ಒಟ್ಟಾರೆ ಇಂತಹ ಪರಿಸರ ಸ್ನೇಹಿ ಮತ್ತು ನವೀಕರಿಸಬಹುದಾದ ಇಂಧನ ಉತ್ಪಾದನಾ ಯೋಜನೆಗಳ ಮೂಲಕ 2070ರ ವೇಳೆಗೆ ಅತ್ಯಧಿಕ ಇಂಗಾಲ ಸೂಸುವ ಕಲ್ಲಿದ್ದಲು ಬಳಕೆಯನ್ನು ಶೂನ್ಯಗೊಳಿಸುವ ಮಹದುದ್ದೇಶ ಹೊಂದಲಾಗಿದೆ.
ಹೀಗಾಗಿ ಮುಂದಿನ ದಿನಗಳಲ್ಲಿ ದೇಶ ಮತ್ತು ರಾಜ್ಯದ ವಿದ್ಯುತ್ ಬೇಡಿಕೆ ಸರಿದೂಗಿಸುವ ಮತ್ತು ಪರಿಸರ ಸ್ನೇಹಿ ನವೀಕರಿಸಬಹುದಾದ ಇಂಧನ ಉತ್ಪಾದನೆಗೆ ಕೇಂದ್ರ ಸರ್ಕಾರವು ಕರ್ನಾಟಕ ಮಾತ್ರವಲ್ಲದೆ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಅನುಕೂಲಕರ ವಾತಾವರಣ ಇರುವ ಪ್ರದೇಶಗಳಲ್ಲಿ ಪಂಪ್ ಸ್ಟೋರೇಜ್ ವಿದ್ಯುತ್ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ. ಇಂತಹ ಯೋಜನೆಗಳು ದೇಶದ ಉನ್ನತಿಗೆ ಪೂರಕ ಅಲ್ಲವೇ?